ಓಂ ನಮ ಶಿವಾಯ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಹೇಶ್ ಗುಡ್ಡದ ಮಠ ಬಳ್ಳಾರಿ. ನಾವು ನಿಮ್ಮ ಮುಂದೆ ಮತ್ತೆ ಈ ಶ್ರೀಶೈಲದ ಪಾದಯಾತ್ರೆ ವಿಡಿಯೋವನ್ನು ತಂದಿಟ್ಟಿದ್ದೀವಿ. ಇದು ನಮ್ಮ ಶ್ರೀಶೈಲ ಪಾದಯಾತ್ರೆ 2ನೇ ವರ್ಷ. ಹಿಂದಿನ ವರ್ಷದ ವಿಡಿಯೋ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಇದೆ. ಶ್ರೀಶೈಲ ಪಾದಯಾತ್ರೆ ಆತ್ಮಕೂರು ಜಿಲ್ಲೆ ವೆಂಕಟಾಪುರಂ ಎಂಬ ಊರ್ಲಿದ್ದ ಮೊದಲಾಗುತ್ತೆ. ಇಲ್ಲಿದ್ದ ನಾವು ಕಾಡಿನ ರಸ್ತೆ ಮೂಲಕ ಶ್ರೀಶೈಲವನ್ನು ಸೇರ್ಕೊಳ್ಬೇಕು. ಇದು ಈ ಕಾಡಲ್ಲಿ ಮೊತ್ತ ಗುಡ್ಡ ಬೆಟ್ಟಗಳನ್ನು ದಾಟ್ಕಂತ ಶ್ರೀಶೈಲವನ್ನು ಸೇರ್ಕೋಬೇಕಾಗುತ್ತೆ. ಇದು ಆಲ್ಮೋಸ್ಟ್ 48 to 50 ಅರೌಂಡ್ 52 ಕಿಲೋಮೀಟರ್ಸ್ ಇರ್ಬೋದು. ಮೊದಲಿಗೆ ವೆಂಕಟಾಪುರಂ ಒಂದು ಊರ್ಲಿದ್ದ ನಾವು ಈ ಪಾದಯಾತ್ರೆಯನ್ನು ಶುರು ಮಾಡ್ತೀವಿ. ಇಲ್ಲಿ ಮಲ್ಲೇಶ್ವರ ದೇವಸ್ಥಾನ ಅಂತ ನಿಮ್ಗೆ ಕಾಣ್ತಿದೆ ಅಲ್ಲ, ಇಲ್ಲಿ ವೆಂಕಟಾಪುರಂ ಅಲ್ಲಿ ಇರೋದು. ಇಲ್ಲಿ ನಾವು ಶಿವನ ಪೂಜೆ ಮಾಡ್ಕೊಂಡು ಧ್ಯಾನ ಮಾಡ್ಕೊಂಡು ಇಲ್ಲಿದ್ದ ಪಾದಯಾತ್ರೆಯನ್ನು ಸ್ಟಾರ್ಟ್ ಮಾಡ್ತೀವಿ. ಹಿಂದಿನ ಸಲ ನಮ್ ಫ್ಯಾಮಿಲಿ ಎಲ್ಲ ಕಲ್ತು ಅರೌಂಡ್ 30 ಮೆಂಬರ್ಸ್ ಇದ್ರು. ಬಟ್ ಈ ಟೈಮ್ ಡಬಲ್ ಆಗಿದೆ. ಸೊ ದ ಕೌಂಟ್ ಅರೌಂಡ್ 60 ಮೆಂಬರ್ಸ್ ಬಂದಿದ್ದಾರೆ. ಬಹಳ ಹೊಸಬ್ರು ಬಂದಿದ್ದಾರೆ. ಹಂಗೆ ನಾವಲ್ದೆ ಬೇರೆ ಬೇರೆ ಕಡೆಲಿದ್ದ, ಕರ್ನಾಟಕಲಿದ್ದ, ಆಂಧ್ರ ಪ್ರದೇಶ ಹಾಗೂ ತೆಲಂಗಾಣದಿಂದ ಬಹಳಷ್ಟು ಜನನೇ ಬಂದಿದ್ದಾರೆ. ಒಂದ್ 200 ಮಂದಿ ಕಾರ್ಟಿಕಿಲಿದ್ದ, ಹಂಗೆ ಬಹಳ ಊರುಗಳಿಂದ ಬಂದಿದ್ದಾರೆ. ಸೊ ಬಹಳ ಹೆಲ್ಪ್ ಆಯ್ತು. ಜನ ಎಲ್ಲ ಇರುವುದರಿಂದ ಕಾಡಲ್ಲಿ ಈಸಿಯಾಗಿ ನಡೆಯುತ್ತೆ. ಸಮೇತ ಮಲ್ಲಿಕಾರ್ಜುನ ಸ್ವಾಮಿಗೆ ಶ್ರೀಶೈಲದ ಪಾದಯಾತ್ರೆ ಒಂಥರ ಆಧ್ಯಾತ್ಮಿಕದ ಯಾತ್ರೆ ಮತ್ತು ಜೀವನದ ಯಾತ್ರೆ. ಆಧ್ಯಾತ್ಮಿಕದ ಯಾತ್ರೆ ಅಂತ ಎದಕ್ಕೆ ಹೇಳ್ತಾ ಇದೀನಿ ಅಂದ್ರೆ, ಈ ಪಾದಯಾತ್ರೆ ಟೈಮಲ್ಲಿ ಕಂಪ್ಲೀಟ್ ಆಗಿ ಮನುಷ್ಯರು ನಾವೆಲ್ಲ ಏನ್ ನಡೆದಿದ್ದೀವೋ ಎಲ್ಲ ದೇವರ ಧ್ಯಾನ ಮಾಡ್ಕಂತ ಮತ್ತು ದೇವರ ಮೇಲೆ ನಂಬಿಕೆ ಇಟ್ಕೊಂಡು ಈ ಯಾತ್ರೆಯನ್ನು ಕೊನಸಾಗಿಸಿದ್ದೀವಿ. ಎದಕ್ಕಂದ್ರೆ ಇವಾಗ ನಡೀತಿರೋ ಕಾಡಲ್ಲಿ ಎಂತ ಪ್ರಾಣಿಗಳಾದ್ರೆ ಇರ್ಬೋದು, ಏನೇ ಅಪಾಯ ಇರ್ಬೋದು, ಅವೆಲ್ಲ ಬಿಟ್ಟು ನಾವು ದೇವರ ಮೇಲೆ ನಂಬಿಕೆ ಇಟ್ಕೊಂಡು ನೀನೇ ಕಾಪಾಡ್ಬೇಕಪ್ಪ ಈಶ್ವರ ಅಂತ ಹೇಳಿ ನಂಬಿಕೆ ಇಟ್ಕೊಂಡೇ ನಡೆದಿರೋದು. ಅದೇ ನಂಬಿಕೆ ಇದ್ರೆ ದೇವರಂತೂ ಖಂಡಿತ ಕಾಪಾಡ್ತಾನ. ಹಂಗೆ ಜೀವನದ ಯಾತ್ರೆ ಅಂತ ಎದಕ್ಕಂದಿದೀನಿ ಅಂದ್ರೆ, ನಾವು ಆಕ್ಚುಲಿ ಈ ಪಾದಯಾತ್ರೆಯಲ್ಲಿ ಈ ಅನ್ನದಾನ ಮತ್ತು ನೀರ್ ಫೆಸಿಲಿಟಿ ಎಲ್ಲ ಇರ್ತೈತೆ. ಬಟ್ ಅದ್ ಯಾವಾಗ ಅಂದ್ರೆ ಒಂದು ಶಿವರಾತ್ರಿಯ 10 days ಬಿಫೋರ್ ಅಂಡ್ ಯುಗಾದಿಯ 10 days ಬಿಫೋರ್. ಆದ್ರೆ ನಾವ್ ಹೋಗಿರೋದು ಭಾರತ ಹುಣ್ಣಿಮೆಕನ್ನ ಮುಂದೆ, ಅಂದ್ರೆ ಒಂದು 15 to 17 days ಬಿಫೋರ್ ಹೋಗಿದ್ವಿ. ಈ ಟೈಮಲ್ಲಿ ವಾಟರ್ ಫೆಸಿಲಿಟಿ ಇರಕ್ಕಿಲ್ಲ, ಅನ್ನದಾನ ಏನಿರಕ್ಕಿಲ್ಲ. ನಾವೇನ್ ಫುಡ್ ತಗೊಂಡ್ ಹೋಗಿದ್ದೀವಿ ಅದೇ ಫುಡ್ ಮತ್ತು ವಾಟರ್ ಏನ್ ನಾವು ತಗೊಂಡ್ ಹೋಗಿದ್ದೀವಿ. ಕಾಡಲ್ಲಿ ಅಲ್ಲಲ್ಲಿ ಕೊಳ, ಹಳ್ಳ ಅಂತ ಹರಿಯೋ ಹಳ್ಳ ಟೈಪ್ ಅಲ್ಲಿ ವಾಟರ್ ಏನ್ ಸಿಗುತ್ತೆ ಅಂತದ್ರಲ್ಲಿ ಶೇಖರಣೆ ಮಾಡಿರೋದೇ ನಮ್ಗೆ ವಾಟರ್ ಇರೋದು. ಇಂಥ ಸಮಯದಲ್ಲಿ ನಾವು ಹೆಂಗ ಈ 1.5 to 2 days ಕಾಡಲ್ಲಿ ಲಿಮಿಟೆಡ್ ರಿಸೋರ್ಸಸ್ ಕೊಟ್ಟ ಜೀವನ ಹೆಂಗ ಪಾದಯಾತ್ರೆ ಮಾಡಿದ್ದೀವಿ ಅಂಬೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಲೈಫ್. ನಾವಿಲ್ಲಿ ನಮ್ಮ ಮನೆಯಲ್ಲೆಲ್ಲ ವಾಟರ್ ಎಲ್ಲ ಕಂಪ್ಲೀಟ್ ಇದ್ದು, ಫುಡ್ ಇದ್ದು, ನಾವ್ ಇಷ್ಟು ಜೀವನ ಸಾಗಿಸೋದು ಹಿಂಗಿರ್ತದೋ. ಬಟ್ ಅದು ಕಂಪ್ಲೀಟ್ ಡಿಫ್ರೆಂಟ್ ವಿತ್ ಲಿಮಿಟೆಡ್ ರಿಸೋರ್ಸ್ ಅಲ್ಲಿ ಕಾಡಲ್ಲಿ ನಡೆಯೋದು. ಹಂಗೆ ಈ ಪಾದಯಾತ್ರೆಯಲ್ಲಿ ಫೋನ್ ಇರಕ್ಕಿಲ್ಲ, ಟೆಕ್ನಾಲಜಿ ಇರಕ್ಕಿಲ್ಲ, ಏನಿರಕ್ಕಿಲ್ಲ. ಜಸ್ಟ್ ಮನುಷ್ಯನು ಅಂದ್ರೆ ಒಬ್ರಿಗೊಬ್ರು ಮಾತಾಡ್ಕಂತ, ಎಕ್ಸ್ಪೀರಿಯನ್ಸಸ್ ನ ಶೇರ್ ಮಾಡ್ಕಂತ, ನೇಚರ್ ನ ಎಂಜಾಯ್ ಮಾಡ್ಕಂತ, ನೇಚರ್ ಇರೋ ಸೌಂಡ್ಸ್, ಆ ಎನ್ವೈರನ್ಮೆಂಟ್, ಹಾಗೆ ಒಬ್ಬರಿಗಾಗಿರೋ ಎಕ್ಸ್ಪೀರಿಯನ್ಸ್, ಆಧ್ಯಾತ್ಮಿಕವಾದ ಎಕ್ಸ್ಪೀರಿಯನ್ಸ್, ಚರ್ಚೆಗಳು, ತಮಗಾಗಿರೋ ಒಂದು ದೇವರ್ಲಿಂದ ಆಗಿರೋ ಅದ್ಭುತ ಬದಲಾವಣೆಗಳು, ದೇವನ ನಂಬಿದ ಮೇಲೆ ಆಗಿರೋದು, ಈ ಪಾದಯಾತ್ರೆ ಆದ್ಮೇಲೆ ಆಗಿರೋವು, ಅವೆಲ್ಲ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕಂತ ನಡೀತಾ ಇದ್ರೆ ಅದೊಂದು ವಿಭಿನ್ನವಾದ ಅನುಭೂತಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಎದಕ್ಕಂದ್ರೆ ಇಂಥ ಎಕ್ಸ್ಪೀರಿಯನ್ಸಸ್ ಎವ್ರಿ ಡೇ ಸಿಗಕ್ಕಿಲ್ಲ ನಮ್ಗೆ. ಇಂಥ ಪಾದಯಾತ್ರೆ ಮಾಡೋದಕ್ಕಾಗೆ ನಾವು ಆಕ್ಚುಲಿ ಇದು ಸೆಕೆಂಡ್ ಟೈಮ್ ಅಲ್ಲ, ಫಸ್ಟ್ ಟೈಮ್ ಆದ್ಮೇಲೆ 1 year ಯಾವಾಗ ಮತ್ತೆ ಶ್ರೀಶೈಲ ಪಾದಯಾತ್ರೆ ಬರ್ತದ ಅಂತ ಕಾದಿದ್ದೀವಿ. ಫಾರ್ ಶೋರ್ ಈ ಇಯರ್ ಆದ್ಮೇಲೆ ಕೂಡ ಎಲ್ಲರೂ ಅದೇ ಎಕ್ಸ್ಪೀರಿಯನ್ಸ್, ಅದೇ ಮತ್ತೆ ನೆಕ್ಸ್ಟ್ ವರ್ಷಕ್ಕೋಸ್ಕರ ಕಾಯ್ತಿರ್ತಾರೆ. ನಾಗೇಂದ್ರಹಾರಾಯ ತಿರೋಚನಾಯ ಭಸ್ಮಾಂಗರಾಗಾಯ ಮಹೇಶ್ವರಾಯ ನಿತ್ಯಾಯ ಶುದ್ಧ
दिगम्बराय तस्मै विकाराय नमः शिवाय मन्दाकिनी ಇವಾಗ ನೀವು ನೋಡ್ತಿರೋದು ಏನಿದೆ ಅಲ್ಲ, ಇದೆಲ್ಲ ಹೊಲದ ಮಧ್ಯದಲ್ಲಿ ದಾರಿ. ನಾವು ಈ ಪಾದಯಾತ್ರೆ ಕಾಡಿನಲ್ಲಿ ಎಂಟರ್ ಆಗೋಕನ್ನ ಮುಂದೆ 2 ಕಿಲೋಮೀಟರ್ಸ್ 2.5 ಕಿಲೋಮೀಟರ್ಸ್ ಈ ಹೊಲದ ದಾರಿಯಲ್ಲಿ ನಡಿಬೇಕಾಗುತ್ತೆ. ವೆಂಕಟಾಪುರಂನಲ್ಲೇ ಇದು. ಸೊ ಇದಾದ್ಮೇಲೆ ನಮ್ಗೆ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಬರುತ್ತೆ, ನಲ್ಲಮಲ್ಲ ಕಾಡಿನ ಸ್ಟಾರ್ಟಿಂಗ್ ಪಾಯಿಂಟ್. ಅಲ್ಲಿದ್ದ ಇನ್ನ ಕಂಪ್ಲೀಟ್ ಕಾಡಿನ ರಸ್ತೆಯಲ್ಲಿ ನಡಿತೀವಿ. ಮಿಡಿಲ್ ಅಲ್ಲಿ ಒಂದು ಸಣ್ಣ ಊರ್ ತರ ಬರುತ್ತೆ, ಬಟ್ ಅದು ಕೂಡ ಏನು ಈ ಫಾರೆಸ್ಟ್ ನಲ್ಲಿ ಇರೋ ಊರೇ. ಚೆಂಚು ಜನಗಳು ವಾಸಿಸುವಂತಹದ್ದು. ಇವಾಗ ಈ ಪಾದಯಾತ್ರೆ ರೂಟ್ ಏನಿದೆಯೋ, ಹಿಂದಿನ ಕಾಲದಲ್ಲಿ ನನ್ನ ಅನಿಸಿಕೆ ಏನಂದ್ರೆ ಇದೇ ಮೇನ್ ರೂಟ್ ಆಗಿರ್ಬೋದು ಶ್ರೀಶೈಲಂ ಕ್ಷೇತ್ರಕ್ಕೆ, ಗುಡಿಗೆ. ಏಕೆಂದ್ರೆ ಹಿಂದಿನ ಕಾಲದಲ್ಲಿ ಈ ರೋಡ್ ಟ್ರಾನ್ಸ್ಪೋರ್ಟ್ ಏನು ಕಂಪ್ಲೀಟ್ ಅಲ್ಲಿ ಇದ್ದಿದ್ದಿಲ್ಲ. ಹಾಗೂ ಶ್ರೀಶೈಲದ ಗುಡಿಯ 4 ದಿಕ್ಕಿಗೂ 4 ಕಡೆಯಿಂದ ಈ ಕಾಡಿನ ರಸ್ತೆ ಇತ್ತು. ಅಂದ್ರೆ ನನ್ನ ಪ್ರಕಾರ ಏನಂದ್ರೆ ಹಿಂದಿನ ಕಾಲದಲ್ಲಿ ಪ್ರಜೆಗಳು ಮತ್ತು ರಾಜರು ಯಾರೇ ಆಗ್ಲಿ ಈ ಗುಡಿ ಕ್ಷೇತ್ರಕ್ಕೆ ಹೋಗ್ಬೇಕಂದ್ರೆ ಇದೇ ಕಾಡಿನ ರಸ್ತೆ ಅವರಿಗೆ ಮೇನ್ ರೂಟ್ ಆಗಿತ್ತು. ನೀವು ನೋಡಿದ್ರೆ ಹೋಗೋ ದಾರಿಯಲ್ಲಿ ಈ ಗುಡ್ಡಗಳನ್ನೆಲ್ಲ ಸ್ಟೆಪ್ಸ್ ಶೇಪ್ ಆಗಿ ಪ್ರಿಪೇರ್ ಮಾಡಿ ಈಸಿಯಾಗಿ ಮಾಡಿದ್ದಾರೆ, ಗುಡ್ಡ ಎಕ್ಕುವುದಕ್ಕಾಗಿ ಇಳಿದಕ್ಕಾಗಿ. ಸೊ ಇದ್ರ ಪ್ರಕಾರ ನಾವು ನೋಡಿದ್ರೆ ಇದೇ ಮೇನ್ ರೂಟ್ ಆಗಿರ್ಬೋದು. ಇವಾಗೆಲ್ಲ ನಮ್ಗೆ ಇದು ಪಾದಯಾತ್ರೆಕ್ಕಾಗಿ ಬಳಸ್ತಿರೋ ರೂಟ್ ಆಗಿರ್ತದೆ, ಬಟ್ ಹಿಂದಿನ ಕಾಲದಲ್ಲಿ ಇದೇ ಮೇನ್ ರೂಟ್. ಇವಾಗೆಲ್ಲ ನಮ್ಗೆ ರೋಡ್ ಟ್ರಾನ್ಸ್ಪೋರ್ಟ್ ಎಲ್ಲ ಇದೆ. 4 ಸೈಡ್ಸ್ ಇದ್ರೆ ಕೂಡ ಕಾಡಿನ ಮೂಲಕ ಶ್ರೀಶೈಲಕ್ಕೆ ದಾರಿ ಇದೆ ಅಂತ ನನಗೆ ತಿಳ್ಕೊಂಡ್ ಬಂದಿದ್ದೀನಿ. ಅಂತ ವಿಡಿಯೋಗಳು ಕೂಡ ಇದಾವೆ ಬೇರೆ ಚಾನಲ್ಸ್ ಲಿದ್ದ, ನೀವು ನೋಡ್ಬೋದು. ನಾವು ಹೋಗಿರೋದು ದಕ್ಷಿಣ ದಿಕ್ಕಿಲಿದ್ದ ದಕ್ಷಿಣ ದಿಕ್ಕಿನ ದಾರಿ ಇದು ಶ್ರೀಶೈಲಕ್ಕೆ ಸೇರ್ಕೊಳ್ಳೋಕೆ. ಇವಾಗ ನೀವು ನೋಡ್ತಿದ್ದೀರಲ್ಲ ಮುಂದೆ ಬರೋದೆ ಇದು ನಲ್ಲಮಲ್ಲ ಫಾರೆಸ್ಟ್ ಕಾಡಿನ ಸ್ಟಾರ್ಟಿಂಗ್ ಪಾಯಿಂಟ್. ಇಲ್ಲೊಂದು ಸಣ್ಣ ಹಳ್ಳ ಟೈಪ್ ವಾಟರ್ ಹರಿತಾ ಇರ್ತವೆ. ಲಾಸ್ಟ್ ಟೈಮ್ ಇದೆಲ್ಲ ಬತ್ತಿ ಹೋಗಿತ್ತು, ವಾಟರ್ ಏನ್ ಇದ್ದಿದ್ದಿಲ್ಲ. ಈ ಬಾರಿ ವಾಟರ್ ಫೆಸಿಲಿಟೀಸ್ ಪರವಾಗಿಲ್ಲ, ಸ್ವಲ್ಪ ಎಲ್ಲ ಕಡೆ ನೀರ್ ಸಿಕ್ಕಿದಾವೆ ಕಾಡಲ್ಲಿ. ಇಲ್ಲಿದ್ದ ನಾವು ಮುಂದಕ್ಕ ಹೋಗ್ಬೇಕಾಗ್ತದೆ. ಇಲ್ಲಿದ್ದ ಫಾರೆಸ್ಟ್ ರೂಟ್ ಸ್ಟಾರ್ಟ್ ಆಗುತ್ತೆ. ध्वजाय तस्मै शिकाराय नमः शिवाय वशिष्ठकुम्भोद्भव गौतमार्य मुनीन्द्रदेवार्चितशेखराय चन्द्रार्कवैश्वानरलोचनाय तस्मै वकाराय नमः शिवाय यक्षस्वरूपाय जटाधराय पीनाकहस्ताय सनातनाय दिव्याय देवाय दिगम्बराय तस्मै यकाराय नमः शिवाय ನೋಡ್ರಿ, ಇವಾಗೆಲ್ಲ ಸ್ಟಾರ್ಟಿಂಗ್ ಫಾರೆಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಇದೀವಿ. ಸೊ ಹಿಂಗೆ ನಾವು ಕಂಪ್ಲೀಟ್ ಡೀಪ್ ಫಾರೆಸ್ಟ್ ಅಲ್ಲಿ ನಡ್ಕಂತ ಮಿಡಿಲ್ ಅಲ್ಲಿ ಒಂದೆರಡು ಊರಿರುತ್ತೆ ಸಣ್ಣ, ಅಂದ್ರೆ ಮತ್ತೆ ಕಂಪ್ಲೀಟ್ ಅಲ್ಲಿ ಎಲ್ಲ ಫೆಸಿಲಿಟಿ ಇರೋಂತ ಊರಲ್ಲ. ಈ ಕಾಡು ಜನ ವಾಸಿಸುವಂತಹ ಊರು. ಹಿಂಗೆ ಈ ಕಾಡಿನ ರಸ್ತೆ ಮೂಲಕ ನಾವು ಕಂಪ್ಲೀಟ್ ಫಾರೆಸ್ಟ್ ನಲ್ಲಿ ಪಾದಯಾತ್ರೆಯನ್ನು ಮಾಡ್ತಾ ಹೋಗ್ಬೇಕಾಗುತ್ತೆ. ಇಲ್ಲಿ ನಮ್ಗೆ ಬರುವಂತ ಸ್ಥಳಗಳು ಆಗಲಿ, ನಾವು ರೀಚ್ ಆಗುವಂತ ಚೆಕ್ ಪಾಯಿಂಟ್ಸ್ ಟೈಪ್ ಅಂದ್ರೆ ಈ ಫಸ್ಟ್ ವೆಂಕಟಾಪುರಂಲಿಂದ ಹೋಗ್ತಾ ನೆಕ್ಸ್ಟ್ ಬರೋದು ನಮ್ಗೆ
ಗೋಸಾಯಿ ಕಟ್ಟ ವೀರಾಂಜನೇಯ ಸ್ವಾಮಿ ಗುಡಿ ಅಂತ. ಇಲ್ಲಿ ನೀವು ನೋಡಿದ್ರೆ ಒಂದು ಆಂಜನೇಯ ಸ್ವಾಮಿಯ ವಿಗ್ರಹ, ದೊಡ್ಡದಾದಂತ ಆಂಜನೇಯ ಸ್ವಾಮಿ ವಿಗ್ರಹ ಒಂದಿರುತ್ತೆ. ಹಾಗೆ ಗುಡಿಯ ಹೊರಗಡೆ ಪ್ರಾಂಗಣದಲ್ಲಿ ಭ್ರಮರಾಂಬ ದೇವಿಯ ಒಂದು ಮೂರ್ತಿ ಇರುತ್ತೆ. ಅಲ್ಲಿ ಸ್ವಲ್ಪ ರೆಸ್ಟ್ ತಗೊಂಡು ಮತ್ತೆ ನಾವು ನಮ್ಮ ಈ ಪ್ರಯಾಣವನ್ನು ಮುಂದುವರಿಸ್ತೀವಿ. ನೋಡ್ಬೋದು ಹಿಂಗ ಫಸ್ಟ್ ಗೋಸಾಯಿ ಕಟ್ಟ ವೀರಾಂಜನೇಯ ಸ್ವಾಮಿ ಗುಡಿ ಬರುತ್ತೆ. ಆಮೇಲೆ ಇದು ಆದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನಾಗಲೂಟಿಯ ವೀರಭದ್ರ ಸ್ವಾಮಿಯ ದೇವಾಲಯ ಬರುತ್ತೆ. ಆಮೇಲೆ ದೋಮರ್ಲ ಕುಂಟ ಅಂತ ಒಂದು ಪ್ರದೇಶ, ಆಮೇಲೆ ಪೆದ್ದ ಚೆರುವು, ಮಠಂ ಬಾವಿ ಮತ್ತು ಅಥವಾ ಸೀತಮ್ಮ ಬಾವಿ ಅಂತ ಬರುತ್ತೆ ಅಲ್ಲಿ. ಆಮೇಲೆ ಭೀಮನ ಕೊಳ, ಕೈಲಾಸದ ಬಾಗಿಲು, ಇವೆಲ್ಲ ದಾಟ್ಕಂತ ನೆಕ್ಸ್ಟ್ ನಮ್ಗೆ ಅಟಕೇಶ್ವರಂ, ಸಾಕ್ಷಿ ಗಣಪತಿ ಮತ್ತು ಶ್ರೀಶೈಲಕ್ಕೆ ರೀಚ್ ಆಗ್ಬಿಡ್ತೀವಿ. ಇದು ರೋಡ್ ಮ್ಯಾಪ್ ಅಥವಾ ಈ ಶ್ರೀಶೈಲಕ್ಕೆ ಹೋಗುವ ದಾರಿಯಲ್ಲಿ ಬರುವಂತಹ ಸ್ಥಳಗಳು, ಇಂಪಾರ್ಟೆಂಟ್ ಸ್ಥಳಗಳು. जटाधराय दीनाकहस्ताय सनातनाय दिव्याय देवाय दिगम्बराय तस्मै यकाराय नमः शिवाय. ಸ್ನೇಹಿತರೆ, ಇಲ್ಲಿ ನೋಡ್ತಿರೋದೇ ಗೋಸಾಯಿ ಕಟ್ಟ ವೀರಾಂಜನೇಯ ಸ್ವಾಮಿಯ ಗುಡಿ. ಇಲ್ಲಿ ಬಂದ್ಬಿಟ್ಟು 2 ವಿಗ್ರಹ, ಒಂದು ವೀರಾಂಜನೇಯ ಸ್ವಾಮಿ ವಿಗ್ರಹ ಮತ್ತು ಭ್ರಮರಾಂಬ ದೇವಿ ವಿಗ್ರಹ ಇರುತ್ತೆ. ಇಲ್ಲಿ ಭ್ರಮರಾಂಬ ದೇವಿ ವಿಗ್ರಹ ನೀವು ಗಮನಿಸಿದರೆ ರಾಕ್ಷಸನನ್ನು ಸಂಹಾರ ಮಾಡುವಂತದ್ದಾಗಿ ಕಾಣುತ್ತೆ. ಇಲ್ಲಿ ಬ್ರಾಹ್ಮರಿ ಎಂಬುವ ರಾಕ್ಷಸನನ್ನು ಸಂಹಾರ ಮಾಡಲು ಭ್ರಮರಾಂಬೆಯ ರೂಪವನ್ನು ತಾಳಿ ಬಂದಿರ್ತಾಳೆ ಪಾರ್ವತಿ ದೇವಿನೇ. ಸೊ ಅದು ನಿಮ್ಗೆ ಅಲ್ಲಿ ಕಾಣ್ತದೆ. ಮತ್ತು ಆಂಜನೇಯ ಸ್ವಾಮಿಯ ವಿಗ್ರಹ ನೋಡ್ಬೋದು ಇಲ್ಲಿ ಎಷ್ಟು ದೊಡ್ಡದಾಗಿದೆ. ಸೊ ಇಲ್ಲಿ ನಾವು ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ವಿಶ್ರಾಂತಿ ತಗೊಂಡು ನಾವು ಮತ್ತೆ ನಮ್ಮ ನೆಕ್ಸ್ಟ್ ಪ್ರಯಾಣವನ್ನು ಮುಂದುವರಿಸಿದ್ದೇವೆ. ಶಿವಾಯ ಗೌರಿ ವದನಾಬ್ಜ ವೃಂದ ಸೂರ್ಯಾಯ ದಕ್ಷಾಧ್ವರನ भ्रमरांब समेत श्रीशैल मल्लिकार्जुन स्वामी की जय। हर हर महादेव, हर हर महादेव, हर हर महादेव. హాయ్, అందరు ఎక్కడికి వచ్చారు? ఎక్కడికి వచ్చారు అందరూ? జై శ్రీరామ్. ఎక్కడికి వచ్చారు అందరూ? ఎక్కడి నుంచి బయలుదేరినారు? ఎంతమంది? హర 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 శంభో, హర హర శంభో. యకారాయ నమః శివాయ. नागेन्द्रहाराय त्रिलोचनाय भस्माकरागाय महेश्वराय नित्याय शुद्धाय दिगम्बराय तस्मै नकाराय नमः शिवाय. मन्दाकिनी सलीलचन्दनचर्चिताय नन्दीश्वर प्रमथनाथ महेश्वराय मन्दार पुष्प बहु पुष्प सुपूजिताय तस्मै मकाराय नमः शिवाय. शिवाय गौरी वदनाब्ज वृंद सूर्याय दक्षाध्वरनाशकाय श्रीनीलकण्ठाय वृषध्वजाय तस्मै शिकाराय
मुनीन्द्रदेवार्चितशेखराय चन्द्रार्कवैश्वानरलोचनाय तस्मै वकाराय नमः शिवाय ಸ್ನೇಹಿತರೆ, ಇದು ನಾಗಲೋಟಿ ವೀರಭದ್ರ ಸ್ವಾಮಿಗೆ ಹೋಗುವ ದಾರಿಯಲ್ಲಿ ಬರುವಂತಹ ಒಂದು ಸಣ್ಣ ಊರು. ಆಂಜನೇಯ ಸ್ವಾಮಿ ಟೆಂಪಲ್ ದಾಟಿ ನಾಗಲೋಟಿಗೆ ಹೋಗುವ ಮಿಡಿಲ್ ನಲ್ಲಿ ದಾರಿಯಲ್ಲಿ ಬರ್ತದೆ ಇದು. ಈ ಒಂದು ಸಣ್ಣ ಊರಲ್ಲಿ ನಿಮಗೊಂದು ಗವರ್ನಮೆಂಟ್ ಶಾಲೆ ಕಾಣುತ್ತೆ, ಟೆಂಪಲ್ ಇದೆ, ಒಂದು ಸಣ್ಣ ಟೆಂಪಲ್ ಮತ್ತು ವಾಟರ್ ಟ್ಯಾಂಕ್. ಹಂಗ ಬಹಳ ಸಣ್ಣ ಊರು. ಇಲ್ಲಿ ಕಾಡಿನ ಪ್ರಜೆಗಳು ವಾಸಿಸುತ್ತಿದ್ದಾರೆ. ಬಟ್ ಇವಾಗೆಲ್ಲ ಮಾಡರ್ನ್ ಟೆಕ್ನಾಲಜಿ ಎಲ್ಲ ಅಡ್ವಾನ್ಸ್ ಆಗ್ತಾ ಬರ್ತಿದೆ, ಡೆವಲಪ್ಮೆಂಟ್ ಆಗ್ತಿದೆ. ಅದಕ್ಕೆ ಇವ್ರಿಗೆ ಕೂಡ ಎಲ್ಲ ಬೈಕ್ ಫೆಸಿಲಿಟಿ ಎಲ್ಲ ಇದಾವೆ. ಇಲ್ಲಿದ್ದ ಯಾರಾದ್ರೂ ಪಾದಯಾತ್ರೆಯಲ್ಲಿ ತೊಂದರೆ ಆಗಿ ಅವರಿಗೆ ಮೆಡಿಕಲ್ ಎಮರ್ಜೆನ್ಸೀಸ್ ಏನಾದ್ರು ಇದ್ದು ಅನ್ಕೋ, ಇಲ್ಲಿ ಅವರಿಗೆ ಆಟೋ ಫೆಸಿಲಿಟೀಸ್ ಎಲ್ಲ ಅವೈಲಬಲ್ ಇರ್ತೈತೆ. ಅವ್ರದಲ್ಲಿ ಮಾತಾಡಿ ಆ ಊರಲ್ಲಿರೋದಲ್ಲಿ ಆ ಆಟೋಗಳು ಅವೈಲಬಲ್ ಇರೋ ಆಟೋ ತಗೊಂಡು ನಾವು ಅಲ್ಲಿ ಮೇನ್ ರೋಡಿಗೆ ಹೋಗ್ಬೋದು. ಕೆಲವೊಂದು ಸ್ಥಳವರಿಗೆ ಈ ಫೆಸಿಲಿಟಿ ಇದೆ. ಬಟ್ ಈ ಪೆದ್ದ ಚೆರುವು ದಾಟಿದ್ಮೇಲೆ ಈ ಕತ್ತಲಕೊಂಡ, ಆಮೇಲೆ ಭೀಮನಕೊಳನು, ಕೈಲಾಸ ಬಾಗ್ಲಿ ಸೇರೋವರೆಗಂತೂ ಎಂತಹ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಆಗ್ಲಿ, ಎಂತ ಕೈಂಡ್ ಆಫ್ ಆಟೋ ಆಗ್ಲಿ ಏನು ಸಿಗಕ್ಕಿಲ್ಲ. ಪೆದ್ದ ಚೆರುವುವರೆಗೆ ಏನಾದ್ರೂ ಟ್ರೈ ಮಾಡಿದ್ರೆ ಸಿಗ್ಬಹುದು ಅಷ್ಟೇ. शिवाय गौरीवदनाब्जवृन्द सूर्याय दक्षाध्वरनाशकाय श्रीनीलकण्ठाय वृषध्वजाय तस्मै शिकाराय नमः शिवाय वशिष्ठकुम्भोद्भवगौ ಇಲ್ಲಿ ಬಗ್ಲಿಕ್ ಕಾಣ್ತಿದೆ ಅಲ್ಲ ಸ್ನೇಹಿತರೆ, ಇದೇ ಸ್ಕೂಲ್, ಊರಲ್ಲಿರುವ ಒಂದು ಸಣ್ಣ ಗವರ್ನಮೆಂಟ್ ಸ್ಕೂಲ್. लोचनाय तस्मै वकाराय नमः शिवाय यक्षस्वरूपाय जटाधराय वीणाकहस्ताय सनातनाय दिव्याय देवाय दिगम्बराय तस्मै यकाराय नमः शिवाय ಈ ಆಲ್ಮೋಸ್ಟ್ ಡಿಸೆಂಬರ್ ಲಿಂದನೇ ನಾವೆಲ್ಲ ಈ ಶ್ರೀಶೈಲದ ಪಾದಯಾತ್ರೆ ಬಗ್ಗೆ ಡಿಸ್ಕಸ್ ಮಾಡ್ಕಂತ ಪ್ಲಾನ್ ಮಾಡ್ಕಂತ ಇರ್ತೀವಿ. ಸೊ ನಮ್ಮ ವಾಟ್ಸಪ್ ಗ್ರೂಪ್ ಅಲ್ಲಿ, ಫ್ಯಾಮಿಲಿ ಗ್ರೂಪ್ ವಾಟ್ಸಪ್ ಗ್ರೂಪ್ ಅಲ್ಲಿ ಎಲ್ಲ ಯಾವಾಗ ಅವೈಲಬಿಲಿಟಿ ಇದೆ, ಶಿವರಾತ್ರಿಯ 10 days ಬಿಫೋರ್ ಆಕ್ಚುಲಿ ಆಗಿ ಆ ಪಾದಯಾತ್ರೆ ಸ್ಟಾರ್ಟ್ ಆಗೋದು, ಅಂದ್ರೆ ಈ ಅನ್ನದಾನ ಎಲ್ಲ ಇರೋದು. ಬಟ್ ನಾವು ಅದಕ್ಕನ್ನ ಮುಂದೆ ಅಂದ್ರೆ ನಮ್ ಮ್ಯಾಕ್ಸಿಮಮ್ ಎಲ್ಲರೂ ಸ್ವಲ್ಪ ವರ್ಕಿಂಗ್ ಎಂಪ್ಲಾಯೀಸ್ ಇದಾರಲ್ಲ, ಸೊ ವೀಕೆಂಡ್ ಎಲ್ಲ ನೋಡ್ಕೊಂಡು ನಾವು ಹಾಲಿಡೇಸ್ ಎಲ್ಲ ಲೀವ್ಸ್ ನೋಡ್ಕೊಂಡು ಪ್ಲಾನ್ ಮಾಡಿದ್ವಿ. ಸೊ ಈ ಟೈಮ್ ನಾವು ಫೆಬ್ರವರಿ 8th and 9th ಪಾದಯಾತ್ರೆ ಮಾಡಿದ್ವಿ 2025 ಅಲ್ಲಿ. ಈ ಟೈಮ್ ಅಲ್ಲಿ ನಮ್ಗೆ ಏನ್ ಫೆಸಿಲಿಟೀಸ್ ಇಲ್ಲ, ನಮಗೆ ಹೇಳಿದ ಪ್ರಕಾರ ವಾಟರ್ ಅಂಡ್ ಫುಡ್, ಅನ್ನದಾನ ಏನಿದ್ದಿಲ್ಲ. ನಾವೇನು ಕ್ಯಾರಿ ಮಾಡಿದ್ವಿ ಅವೇ ನಮ್ಗೆ ಅವೈಲಬಲ್ ಇರೋವು. ನಮ್ ವಾಟ್ಸಪ್ ಗ್ರೂಪ್ ಅಲ್ಲಿ ನಾವು ಅವಾಗೆ ಎಲ್ಲ ಅಂದ್ರೆ ಶ್ರೀಶೈಲದಲ್ಲಿ ಸ್ಪರ್ಶ ದರ್ಶನ ಅಂತ ಒಂದು ಇರುತ್ತೆ. ಆ ಜ್ಯೋತಿರ್ಲಿಂಗವನ್ನು ನಾವು ಮುಟ್ಟಿ ನಮಸ್ಕಾರ ಮಾಡಿ ನಮ್ಮ ಹಣೆಯನ್ನು ಅದಕ್ಕೆ ಮುಟ್ಟಿಸಬಹುದು. ಅದು 500 rupees ಪರ್ ಪರ್ಸನ್ ಅಂತ ಇರ್ಬೋದು. ಅದು ಆನ್ಲೈನ್ ಅಲ್ಲಿ ನಿಮಗೆ ಸಿಗುತ್ತೆ. ಶ್ರೀಶೈಲಂ ಅಫಿಷಿಯಲ್ ವೆಬ್ಸೈಟ್ ಲಿಂದ ನೀವು ಬುಕ್ ಮಾಡ್ಕೋಬಹುದು. ನಾವೆಲ್ಲ ಮುಂದೆ ಬುಕ್ ಮಾಡ್ಕೊಂಡಿದ್ವಿ. ಬಹಳನೇ ಇದೆ ಶ್ರೀಶೈಲದಲ್ಲಿ ನೋಡೋಕೆ ಅಂಡ್ ಎಕ್ಸ್ಪ್ಲೋರ್ ಮಾಡೋಕೆ. ನಮ್ ಫ್ಯಾಮಿಲಿ ಮೆಂಬರ್ಸ್ ಅಲ್ಲೂ ಕೆಲವೊಂದು ಜನ ಈ ನಮ್ ಗುಂಪಿಗೆ ಬಹಳನೇ ಯೂಸ್ಫುಲ್ ಆದಂತ ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ. ಲೈಕ್ ಸಂತೋಷ್ ಕುಮಾರ್ ಅಂತ ನಮ್ ಒಬ್ರು ಆದೋನಿಯಿಂದ ಅವರು ಅಣ್ಣ ಈ ಪಾದಯಾತ್ರೆಕನ ಮುಂದೆನೆ ಪ್ರತಿಯೊಂದು ವಿಚಾರವನ್ನು ಏನೇನ್ ನಾವು ಕ್ಯಾರಿ ಮಾಡ್ಬೇಕು, ಏನೇನ್ ಸಿಗುತ್ತೆ, ಏನೇನು ಸಿಗಕ್ಕಿಲ್ಲ ಪಾದಯಾತ್ರೆ ಟೈಮಲ್ಲಿ
ಫುಡ್, ವಾಟರ್, ಮೆಡಿಸನ್ಸ್, ಟಾರ್ಚ್ ಲೈಟ್, ಕೆಲವೊಂದ್ ಮಂದಿ ನಾವೆಲ್ಲ ಈ ಸ್ಟಿಕ್ಸ್ ಅನ್ನ ಕ್ಯಾರಿ ಮಾಡಿದೀವಿ ಸಪೋರ್ಟಿಗಾಗಿ. ಸೊ ಅಂತವೆಲ್ಲ ನಾವು ಮುಂದೆ ಅವರೆಲ್ಲ ತಿಳಿಸಿದ್ರು ನಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ. ಸೊ ಹಾಗೆ ಎಲ್ಲರ ಪ್ರಿಪರೇಷನ್ಸ್ ರೆಡಿ ಆಗಿತ್ತು. ಹಂಗೆ ಪಂಪಣ್ಣ ಅಂತ ಒಬ್ರು ಇದಾರೆ, ಅವ್ರ ಕಾರ್ನ ತಂದಿದ್ರು. ಸೊ ವೆಂಕಟಾಪುರಂ ನಲ್ಲೇ ನಮ್ ಅನ್ವಾಂಟೆಡ್ ಲಗೇಜ್ ಅಂದ್ರೆ ಈ ಪಾದಯಾತ್ರೆಗೆ ಬೇಕಾಗಿರೋ ಸಾಮಾನೊಂದೇ ನಾವ್ ಇಟ್ಕೊಂಡು ಮಿಗತಾ ಎಲ್ಲ ಲಗೇಜ್ ಅನ್ನು ನಾವು ಕಾರಲ್ಲಿ ಹಾಕಿ ಶ್ರೀಶೈಲಕ್ಕೆ ಕಳ್ಸಿದ್ವಿ. ಸೊ ಅವರು ಆ ಕಾರ್ಲಿದ್ದ ನಮ್ಗೆ ಬಹಳ ಹೆಲ್ಪ್ ಆಯ್ತು. ಹಾಗೆ ಪ್ರಸಾದ್ ಮಾಮ ಅಂತ ಇದಾರೆ ನಮ್ಮ ಫ್ಯಾಮಿಲಿಯಲ್ಲಿ, ಅವರು ಅಲ್ಲಿ ಶ್ರೀಶೈಲಂ ಡ್ಯಾಮ್ ಅಲ್ಲಿ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಅವರು ಬಹಳ ವಿಚಾರಗಳನ್ನು ತಿಳ್ಕೊಂಡು ನಮ್ಗೆ ತಿಳಿಸಿದ್ದಾರೆ, ಯಾವ ಫೆಸಿಲಿಟೀಸ್ ಇದಾವೆ, ಏನೇನ್ ಮಾಡ್ಬೇಕಂತೇಳಿ. ಹಾಗೂ ಶ್ರೀಶೈಲಂ ಅಲ್ಲಿ ಬುಕಿಂಗ್ಸ್ ಗಾಗಿ ಬಹಳ ಹೆಲ್ಪ್ ಮಾಡಿದ್ದಾರೆ. ಸೊ ಹಿಂಗ ಒಬ್ರಿಗೊಬ್ರು ಹೆಲ್ಪ್ ಮಾಡಿ ಬಹಳನೇ ಎಲ್ಲ ಯೂಸ್ ಆಗಿದ್ದಾವೆ. ಈಸಿಯಾಗಿ ನಾವು ಈ ಶ್ರೀಶೈಲದ ಪಾದಯಾತ್ರೆಯನ್ನು ಕಂಪ್ಲೀಟ್ ಮಾಡಿ ಸಕ್ಸಸ್ಫುಲ್ ಮಾಡಿದ್ದೀವಿ. ಇದು ಸೆಕೆಂಡ್ ಇಯರ್ ಆಗಿ. ಸೊ ಇವಾಗ ನೋಡ್ತಿರೋ ವಿಡಿಯೋ ಬಂದ್ಬಿಟ್ಟು ಪಾರ್ಟ್ 1 ವಿಡಿಯೋ. ಇದ್ರದ್ದು ಪಾರ್ಟ್ 2 ವಿಡಿಯೋ ಕೂಡ ಬರುತ್ತೆ. ಸೊ ಕಂಪ್ಲೀಟ್ ಆಗಿ ಮ್ಯಾಕ್ಸಿಮಮ್ ಕವರ್ ಮಾಡಕ್ಕೆ 2 ಪಾರ್ಟ್ಸ್ ಮಾಡಿದೀವಿ. ಸೊ ಇದು ಪಾರ್ಟ್ 1, ಪಾರ್ಟ್ 2 ಮತ್ತೆ ಬರುತ್ತೆ. ಈ ಪ್ರತಿ ಒಂದು ಪ್ಲಾನಿಂಗ್ ಲಿದ್ದಾನೆ ನಮಗೆ ಬಹಳ ಹೆಲ್ಪ್ ಆಗಿರೋದು. ಸೊ ನಾನು ಹೇಳಿರೋರೇ ಅಲ್ಲ, ಇನ್ನ ಬಹಳ ಮಂದಿ ಗ್ರೂಪ್ ಅಲ್ಲಿ ಬಹಳ ವಿಷಯಗಳು ತಿಳಿಸಿ ಹೊಸದಾಗಿ ಬಂದಿರೋರು ಕೂಡ ಅವ್ರಿಗೆ ಬಹಳ ಹೆಲ್ಪ್ ಆಗುತ್ತೆ. ಪ್ರತಿಯೊಬ್ರು ಜೊತೆಗೆ ನಡೆದು, ಹೆಣ್ಮಕ್ಳು ಇದ್ದಾರೆ, ಆಮೇಲೆ ಚಿಕ್ಕ ಹುಡುಗರು ಇದ್ದಾರೆ ಸ್ವಲ್ಪ ಮಂದಿ. ಸೊ ಅಂತವ್ರಿಗೆಲ್ಲ ಜೊತೆಗೆ ನಡೆದು ಹೆಲ್ಪ್ ಮಾಡಿ ನಮ್ಗೆಲ್ಲ ಪಾದಯಾತ್ರೆಯಲ್ಲಿ ಈ ಬಾರಿ ಸಕ್ಸಸ್ಫುಲ್ ಆಗಿ ನಡೆದಿದ್ದೀವಿ. ಸೊ ಇವಾಗ ನೀವು ನೋಡ್ತಿರೋ ಪ್ರದೇಶ ಬಂದ್ಬಿಟ್ಟು ನಾಗಲೋಟಿಯ ವೀರಭದ್ರ ಸ್ವಾಮಿ ಗುಡಿಯ ಹತ್ತಿರ ಇರೋದು. ಸೊ ಇದು ಒಂದ್ ಸಣ್ಣ ಹಳ್ಳ, ವಾಟರ್ ಫ್ಲೋ ಆಗ್ತಿರ್ತದಲ್ಲ, ಇಲ್ಲಿದ್ದ ಒಂದು 100-200 ಮೀಟರ್ಸ್ ಹೋದ್ರೆ ನಮ್ಗೆ ನಾಗಲೋಟಿ ವೀರಭದ್ರ ಸ್ವಾಮಿಯ ಟೆಂಪಲ್ ಬರುತ್ತೆ. ನಾವೀಗ ನಾಗಲೋಟಿ ವೀರಭದ್ರೇಶ್ವರ ಸ್ವಾಮಿಯ ಗುರಿ ತಲುಪಿದ್ದೇವೆ. ಈಗ ಅವರ ಆಶೀರ್ವಾದ ತಗೊಂಡು ಅಲ್ಲಿ ಸ್ವಲ್ಪ ವಿಶ್ರಾಂತಿ ಮಾಡಿ ಮುಂದಿನ ಈರಣ್ಣ ಬಾಗಿಲನ್ನು ಏರಲಿಕ್ಕೆ ಪ್ರಯತ್ನ ಮಾಡುತ್ತಿದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ, ಇದ್ ನೋಡಿ ಸ್ನೇಹಿತರೆ, ಇಲ್ಲಿ ಫಾರೆಸ್ಟ್ ಅಲ್ಲಿ ಒಂದು ಫಾರೆಸ್ಟ್ ಆಫೀಸ್ ಅಂತ ಇದೆ. ಆ ಫಾರೆಸ್ಟ್ ಆಫೀಸರ್ ಇರಾಕೆ ಇನ್ನೊಂದು ಈ ಫಾರೆಸ್ಟ್ ಅಲ್ಲಿ ಎಲ್ಲ ನೈಟ್ ವಿಷನ್ ಕ್ಯಾಮರಾಸ್ ಟೈಪ್ ಒಂದು ಇದಾವೆ. ಪ್ರತಿಯೊಂದಲ್ಲ ಅಲ್ಲಲ್ಲಿ ಮರಗಳಿಗೆಲ್ಲ ಅದನ್ನ ಅಟ್ಯಾಚ್ ಮಾಡಿದ್ದಾರೆ. ಇದು ಅನಿಮಲ್ ಟ್ರ್ಯಾಕಿಂಗ್ ಗೋಸ್ಕರ ಮ್ಯಾಕ್ಸಿಮಮ್ ಯೂಸ್ ಮಾಡೋದು. ನಾವೆಲ್ಲ ನೈಟ್ ಅಲ್ಲಿ ನಡೆದಲ್ಲೆಲ್ಲ ಈ ನಾವು ಪಾಸ್ ಆದಲ್ಲೆಲ್ಲ ಸೆನ್ಸಾರ್ ಫ್ಲಾಶ್ ಲೈಟ್ ಹೊಡೆಯೋದನ್ನ ನಾವೆಲ್ಲ ಗಮನಿಸಿದೀವಿ. ಸೊ ಬಹಳ ಒಳ್ಳೆ ಒಂದು ಟೆಕ್ನಾಲಜಿ ಯೂಸ್ ಮಾಡ್ತಿದ್ದಾರೆ ಈ ಟೈಗರ್ ಟ್ರ್ಯಾಕಿಂಗ್ ಗೋಸ್ಕರ. ಇದು ಟೈಗರ್ ರಿಸರ್ವ್ ಫಾರೆಸ್ಟ್ ಆಗ್ಲಿಕ್ಕೆ. ಇವಾಗ ನೋಡ್ತಿರೋ ಟೆಂಪಲ್ ಶಿವಾಯ ಗೌರೀವದನಾಬ್ಜ ವೃಂದ ಸೂರ್ಯಾಯ ದಕ್ಷಾಧ್ವರನಾಶಕಾಯ ಶ್ರೀ. ಇವಾಗ ನೀವು ನೋಡ್ತಿರೋ ಟೆಂಪಲೇ ನಾಗಲೋಟಿ ವೀರಭದ್ರ ಸ್ವಾಮಿ ಟೆಂಪಲ್ ಸ್ನೇಹಿತರೆ. ನಾನ್ ಕೇಳಿರುವ ವಿಷಯ ಪ್ರಕಾರ ಈ ನಾಗಲೋಟಿ ಎಂಬೋ ಹೆಸರು ಹೆಂಗ್ ಬಂದಿದೆ ಅಂತಂದ್ರೆ, ಪೂರ್ವ ಕಾಲದಲ್ಲಿ ಈ ಪಾದಯಾತ್ರೆಯನ್ನು ಕೈಲಾಸದ ಯಾತ್ರೆ ಅಂತ ಕರೀತಿದ್ರು. ಅಂದ್ರೆ ಶ್ರೀಶೈಲವನ್ನು ಭೂ ಕೈಲಾಸ ಅಂತ ಒಂದು ನಾಮ ಇದೆ. ಶಿವ ಪಾರ್ವತಿ ಮತ್ತು ಕುಟುಂಬದ ಸಮೇತ ಇಲ್ಲಿ ವಾಸಿಸುತ್ತಾನಂತೇಳಿ ಒಂದು ನಂಬಿಕೆಯಲ್ಲಿದ್ದ ಇದನ್ನ ಭೂ ಕೈಲಾಸ ಅಂತ ಕರೀತಾರೆ. ಸೊ ಈ ಕೈಲಾಸ ಯಾತ್ರೆ ಮಾಡ್ಬೇಕಾದ್ರೆ ಹಿಂಗ ಈ ಪಾದಯಾತ್ರೆಯಲ್ಲಿ ಹೋಗ್ಬೇಕಾದ್ರೆ ಬಹಳ ಜನ ಎಲ್ಲ ಹಿಂಗೆ ಓದಿದ್ರಲ್ಲ, ಅಂತ ಟೈಮಲ್ಲಿ ದರೋಡೆಕಾರರು ಲೂಟಿಗಳು ಮಾಡ್ತಿದ್ರು ಇಲ್ಲಿ. ಸೊ ಇದನ್ನ ಕಮ್ಮಿ ಮಾಡಾಕ, ಇದನ್ನ ಅಪೋಸ್ ಮಾಡಕ್ಕಾಗಿ ಶ್ರೀಕೃಷ್ಣ ದೇವರಾಯರ ಕಾಲದಲ್ಲಿ ತಾವು ಚರ್ಚೆಗಳು ನಡೆಸಿ ತಮ್ಮ ಮಂತ್ರಿಗಳಿಗೆ ಶ್ರೀಕೃಷ್ಣ ದೇವರಾಯ ಹೇಳಿದಾಗ ಇಲ್ಲಿ ಒಂದು ಗುಡಿ ನಿರ್ಮಿಸಿ ಪ್ರಜೆಗಳಿಗೆ ಅಲ್ಲಿ ರೆಸ್ಟ್ ತಗೊಳಕು ಮತ್ತೆ ಅಲ್ಲಿ ಒಂದು ಸೇಫ್ ಪ್ಲೇಸ್ ನಂಗ ಅಲ್ಲಿ ಕೆಲವೊಂದು ಅಂದ್ರೆ ಇವಾಗ ಕಂಪ್ಲೀಟ್ ಕಾಡಲ್ಲಿ ಹೋಗ್ಲಂಗ ಒಂದೊಂದು ಪ್ಲೇಸ್ ಅಲ್ಲಿ ಜನ ಇದ್ರೆ
ಲೂಟಿಗಳು ಕಮ್ಮಿ ಆಗ್ತೈತೆ, ಸೆಕ್ಯೂರಿಟಿ ಹೆಚ್ಚಿರ್ತೈತೆ ಎಂಬ ಒಂದು ಕಾರಣಕ್ಕೆ ಇಲ್ಲಿ ಈ ಗುಡಿನ ನಿರ್ಮಿಸಿದೆ ಅಂತ ಒಂದು ಸುದ್ದಿ ಕೇಳ್ಪಟ್ಟಿದ್ದೆ ನಾನು. ಸೊ ಅದ್ರ ಪ್ರಕಾರ ಇಲ್ಲಿ ನಾಗಲೂಟಿ, ಲೂಟಿ ಅಂದ್ರೆ ಲೈಕ್ ರಾಬರಿ ಎಂಬ ಒಂದು ಅರ್ಥ ಬರುತ್ತೆ. ಆಗ ಇದಕ್ಕೆ ಹೆಸರು ಬಂದಿದೆ, ನಾಗಲೂಟಿ ಎಂಬ ಒಂದು ಹೆಸರು ಬಂದಿದೆ ಅಂತ ಕೇಳಿದ್ದೆ ನಾನು. ಇಲ್ಲಿ ನೀವು ನೋಡಿದ್ರೆ 2 ವೀರಭದ್ರ ಸ್ವಾಮಿಯ ವಿಗ್ರಹಗಳಿದೆ. ಒಂದು ಹೊರಗಡೆ ಇದೆ, ಅದು ಆಕ್ಚುಲಿ ಗರ್ಭಗುಡಿಯಲ್ಲಿ ಪೂರ್ವಕಾಲದಲ್ಲಿ ಗರ್ಭಗುಡಿಯಲ್ಲಿ ಇರತಕ್ಕಂತ ವಿಗ್ರಹವೇ. ಇವಾಗ ಅದು ಮೇ ಬಿ ಭಿನ್ನವಾಗಿರುವ ಕಾರಣಕ್ಕಾಗಿ ಅದನ್ನು ಹೊರಗಡೆ ಇಟ್ಟು ಇನ್ನೊಂದು ಮೂರ್ತಿಯನ್ನು ಅಲ್ಲಿ ಒಳಗಡೆ ಪ್ರತಿಷ್ಠಾಪಿಸಿದ್ದಾರೆ. ಅಲ್ಲಿ ಶಿವಲಿಂಗ ಒಂದು ಇದೆ, ಈಶ್ವರನ ಲಿಂಗ ಒಂದಿದೆ ಬಗಲಿಗೆ. ಭದ್ರಕಾಳಿ ಟೆಂಪಲ್ ಗುಡಿ ಇದೆ ಅಲ್ಲಿ. ಬಟ್ ಏನಂದ್ರೆ ಬಹಳ ಕತ್ತಲಿತ್ತು ಅಲ್ಲಿ, ಅಂದ್ರೆ ಒಳಗಡೆ ಲೈಟ್ ಏನಿತ್ತಿಲ್ಲ, ಆಗ್ಲಿಕ್ಕೆ ನಮ್ಗೆ ನೋಡ್ಸಕ್ ಆಗ್ಲಿಲ್ಲ. ಅಲ್ಲಿ ನೋಡ್ಬೋದು ಸ್ನೇಹಿತರೆ, ಇಲ್ಲೆಲ್ಲ ನಮ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇಲ್ಲಿ ಬಂದು ಸೆಕೆಂಡ್ ಚೆಕ್ ಪಾಯಿಂಟ್ ಅಂತ ಹೇಳಿ ಅನ್ಕೋಬಹುದು. ಇಲ್ಲಿ ಎಲ್ಲ ರೆಸ್ಟ್ ತಗೊಂಡು ಸ್ವಲ್ಪ ಏನಾದ್ರು ಊಟ ಮಾಡಿ ಅವ್ರ ಏನಾದ್ರು ಸ್ನಾಕ್ಸ್ ಟೈಪ್ಸ್ ತಿಂದು ಮತ್ತೆ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ನಾವು ಮುಂದಕ್ಕೆ ನಮ್ಮ ಪ್ರಯಾಣವನ್ನು ಸ್ಟಾರ್ಟ್ ಮಾಡ್ತೀವಿ. मुनीन्द्रदेवार्चितशेखराय चन्द्रार्कवैश्वानरलोचनाय तस्मै मकाराय नमः शिवाय. यक्षस्वरूपाय जटाधराय हीनाकहस्ताय सनातनाय दिव्याय देवाय दिगंबर. ಇವಾಗ ಆಂಜನೇಯ ಸ್ವಾಮಿನ ಮುಗಿಸ್ಕೊಂಡು ನಾಗಲೋಟಿ ವೀರಭದ್ರ ಸ್ವಾಮಿಗೆ ಬಂದಿವಿ. ನಾಗಲೋಟಿ ವೀರಭದ್ರ ಸ್ವಾಮಿ ದರ್ಶನ ಆಯ್ತು. ಇವಾಗ ನೆಕ್ಸ್ಟ್ ಪೆದ್ದ ಚೆರುವು. ಜೈ ನಾಗಲೋಟಿ ವೀರಭದ್ರ ಸ್ವಾಮಿಗೆ, ರಮಣನ ಸಮೇತ ಮಲ್ಲಿಕಾರ್ಜುನ ಸ್ವಾಮಿಗೆ ಹರ ಹರ ಮಹಾದೇವ್. अस्माकरागाय महेश्वराय नित्याय शुद्धाय दिगंबराय तस्मै नकाराय नमः शिवाय. ಯಾರು मंदाकिनी सलीलचन्दनचर्चिताय नन्दीश्वर प्रमथनाथ महेश्वराय मंदार पुष्प बहु पुष्प सुभुजिताय तस्मै मकाराय नमः शिवाय. शिवाय गौरी वदनाथ वृन्द सूर्याय दक्षाध्वरनाश. ನಾಗಲೂಟಿ ವೀರಭದ್ರ ಸ್ವಾಮಿ ಟೆಂಪಲ್ ಇದ್ದ ಮುಂದಕ್ಕೆ ನಡೆದ್ರೆ ಒಂದು 200 ಮೀಟರ್ಸ್ ದಾಟಿ ಬಂದ್ರೆ ಇಲ್ಲಿ ನಮಗೆ 2 ಕೊಳನುಗಳು ಕಾಣ್ತವೆ. ಇಲ್ಲಿ ಒಂದು ವಿಚಿತ್ರ ಏನಂದ್ರೆ, ಒಂದು ಕೊಳನಲ್ಲಿ ಸ್ನಾನ ಮಾಡತಕ್ಕಂತ ಮತ್ತು ನಮ್ಗೆ ಈ ನಾರ್ಮಲ್ ಜನರಲ್ ಯೂಸ್ಗೆ ಯೂಸ್ ಆಗುವಂತ ನೀರು ಇರ್ತವೆ. ಅದರ ಬಗ್ಲಿಗೆ ಇನ್ನೊಂದು ಕೊಳನು ಇರುತ್ತೆ. ಬಟ್ ಅದು ಎಷ್ಟು ಫ್ರೆಶ್ ವಾಟರ್ ಅಂತಂದ್ರೆ ಎಷ್ಟು ಭಿನ್ನವಾಗಿರುತ್ತೆ ಈ ಕೊಳನಿ ಕಂಪೇರ್ ಮಾಡಿದ್ರೆ ಅಂತಂದ್ರೆ ನೀವೇ ನೋಡಿ. ಬಹಳ ಕ್ಲಿಯರ್ ಇರುತ್ತೆ ವಾಟರ್. ಇಲ್ಲಿ ಬಿಟ್ರೆ ಮತ್ತೆ ನಮಗೆ ಪೆದ್ದ ಚೆರುವವರೆಗೆ ಇಂತ ಕುಡಿಯತಕ್ಕಂತ ನೀರು ಸಿಗುವುದಿಲ್ಲ. ಮಿಡಿಲ್ ನಲ್ಲಿ ನಮ್ಗೆಲ್ಲ ಬೋರಿಂಗ್ ಸಿಗುತ್ತಾಗ್ಲಿ, ಅದೆಲ್ಲ ಬಳಸಂಗಿಲ್ಲ. ಬಹಳ ಹಂಗೆ ಇರುತ್ತೆ, ಅಲ್ಲಿಂದ ರಸ್ಟ್ ಆಗ್ಬಿಟ್ಟಿರುತ್ತೆ. ಆ ವಾಟರ್ ಕುಡಿಯೋದಕ್ಕಾಗಿ ಬಳಸಕ್ ಬರಕಿಲ್ಲ. ಸೊ ನಾವು ಇಲ್ಲಿ ನಾಗಲೂಟಿಯಲ್ಲಿ ಏನು ಈ ವಾಟರ್ ಶೇಖರಣೆ ಮಾಡ್ತೀವೋ ಕುಡಿಯೋದಕ್ಕೆ, ಅವೇ ಪೆದ್ದ ಚೆರುವವರೆಗೆ ನಮಗೆ ಯೂಸ್ ಆಗೋದು. ಸೊ ಇಲ್ಲಿ ಎಲ್ಲಾರು ಮಿಸ್ ಆಗ್ಲಂಗ ಇಲ್ಲೇ ವಾಟರ್ ಫಿಲ್ ಮಾಡ್ಕೊಂತಾರೆ ತಮ್ಮ ಬಾಟಲ್ಸ್ ಅಲ್ಲಿ. ಬಗ್ಲಿಗಿರೋ ಇನ್ನೊಂದು ಕೊಳನಲ್ಲಿ ಸ್ನಾನ ಮಾಡೋದಕ್ಕ, ಮುಖ ತೊಗೊಳೋದಕ್ಕಾಗ್ಲಿ ಯಾರಾದ್ರೂ ಯೂಸ್ ಮಾಡ್ತಾರೆ ಜನರಲ್ ಪರ್ಪಸ್. ಸೊ ಈ ಪೆದ್ದ ಚೆರುವು ಹೋಗೋಕನ್ನ ಮುಂದೆ ಈ ನಾಗಲೂಟಿನಲ್ಲೇ ವಾಟರ್ ಎಲ್ಲ ಶೇಖರಣೆ ಮಾಡ್ಕೋಬೇಕು. ಇವಾಗ ನೋಡ್ತಿರೋದನ್ನೇ ಈರಣ್ಣ ಬಾಗ್ಲು ಅಂತಾರೆ. ಇಲ್ಲಿದ್ದ ಕಂಪ್ಲೀಟ್ ಸ್ಟೆಪ್ಸ್ ಮೂಲಕ ನಾವು ಎಕ್ಬೇಕಾಗುತ್ತೆ. ಇನ್ನ ಗುಡ್ಡ ಎಕ್ಕೋದು ಇಳಿಯೋದು ಈ ತರ ಇರುತ್ತೆ ರೂಟ್ ಎಲ್ಲ. ಇವಾಗವರೆಗೆ ಏನು ಈ ಆಂಜನೇಯ ಸ್ವಾಮಿ ಟೆಂಪಲ್ ಮತ್ತು ನಾಗಲೂಟಿವರೆಗೆ ಎಲ್ಲ ಫ್ಲಾಟ್ ಸರ್ಫೇಸ್ ಇರುತ್ತೆ. ಬಟ್ ಇವಾಗ್ಲಿದ್ದ ನಾವೆಲ್ಲ ಈ ಸ್ಟೆಪ್ಸ್ ಮೂಲಕ ಗುಡ್ಡಗಳನ್ನು ಎಕ್ತಾ ಇಳಿತಾ ನಮ್ಮ ಪ್ರಯಾಣವನ್ನು ಸಾಗಿಸಬೇಕಾಗುತ್ತೆ. ಇದು ಸ್ವಲ್ಪ ಟಫ್ ಇರುತ್ತೆ ಸ್ನೇಹಿತರೆ.
ಮುಂದಿನ ಪ್ರಯಾಣದಕ್ಕನ್ನ ಇದು ಬಹಳ ಸ್ವಲ್ಪ ಟಫ್ ಆಗಿರುತ್ತೆ. ಎತ್ತರವಾದಂತ ಸ್ಟೆಪ್ಸ್ ಇರುತ್ತೆ. ಇವೆಲ್ಲ ಸ್ಟೆಪ್ಸ್ ಅಂದ್ರೆ ಅಲ್ಲಿರೋ ಗುಡ್ಡಗಳನ್ನೇ ಒಡೆದು ಅವರು ಅಲ್ಲಿ ಸ್ಟೆಪ್ಸ್ ಆಗಿ ಪ್ರಿಪೇರ್ ಮಾಡಿದ್ದಾರೆ. ಇಂತ ಕಾಡಿನಲ್ಲಿ ಈ ಸ್ಟೆಪ್ಸ್ ಅವೈಲೇಬಲ್ ಇರೋದು ಕೂಡ ಬಹಳ ಹೆಲ್ಪ್ ಆಗುತ್ತೆ. ಶಿವಾಜಿ ಮಹಾರಾಜ್ ಕಾಲದಲ್ಲಿ ಇವನ್ನೆಲ್ಲ ನಿರ್ಮಿಸಿದ್ದಾರೆ ಎಂಬುದು ಒಂದು ಸುದ್ದಿ ಕೇಳ್ಪಟ್ಟಿದ್ದೆ. ಅದು ಎಷ್ಟು ನಿಜವೋ ಇಲ್ಲೋ ಗೊತ್ತಿಲ್ಲ ಆಗ್ಲಿ, ಬಟ್ ಈ ರೂಟ್ ಅಲ್ಲಿ ಶಿವಾಜಿ ಮಹಾರಾಜ್ ಬಂದು ತಮ್ಮ ರಾಜ್ಯಭಾರವನ್ನು ಮಾಡುವ ಕಾಲದಲ್ಲಿ ಬ್ರಹ್ಮರಾಮ ದೇವಿಯನ್ನು ಅವರು ಬಹಳ ಪೂಜಿಸುತ್ತಿದ್ರಂತೆ. ಅವರು ಈ ಧರ್ಮ ಸ್ಥಾಪನೆ ಮಾಡುವುದಕ್ಕಾಗಿ ಬ್ರಹ್ಮರಾಂಬ ದೇವಿಗಾಗಿ ತಪಸ್ಸನ್ನು ಮಾಡಿ ತಾವು ತಾಯಿಯ ಆಶೀರ್ವಾದವನ್ನು ಪಡೆದು ಅವರಿಂದ ಒಂದು ಖಡ್ಗವನ್ನು ಸ್ವೀಕರಿಸಿದ್ದರು. ಬ್ರಹ್ಮರಾಂಬ ದೇವಿ ಖಡ್ಗವನ್ನು ಕೊಟ್ಟಿದ್ರಂತೆ. ಆ ಖಡ್ಗವನ್ನು ಹಿಡಿದು ಹಿಂದೂ ಧರ್ಮ ಸ್ಥಾಪನೆಯನ್ನು ಅಂದ್ರೆ ಮತ್ತೆ ಪುನರ್ ಸ್ಥಾಪನೆ ಮಾಡಿದ್ದಾರೆ ಶಿವಾಜಿ ಮಹಾರಾಜ್ ಅವರು. ನಿಮ್ ಕೇಳಿರ್ಬೋದು, ಎಲ್ಲ ನಮ್ಮ ಹಿಸ್ಟ್ರಿಯಲ್ಲೆಲ್ಲ ಇದೆ. ಎಷ್ಟೋ ಗುಡಿಗಳನ್ನ ಈ ಮುಘಲರು ಮತ್ತು ನವಾಬ್ ಅವರು ಧ್ವಂಸ ಮಾಡಿದ್ದನ್ನ ಮತ್ತೆ ಅವರು ಪುನಃ ನಿರ್ಮಿಸಿದ್ದಾರೆ ಅಂತ ಕೇಳ್ಪಟ್ಟಿದ್ದೀವಲ್ಲ. ಸೊ ನಿಮ್ಗೆ ಶ್ರೀಶೈಲದಲ್ಲಿ ಕೂಡ ಶಿವಾಜಿ ಮಹಾರಾಜ್ ಅವರ ಒಂದು ಮ್ಯೂಸಿಯಂ ಇದೆ, ಕಂಪ್ಲೀಟ್ ಶಿವಾಜಿ ಮಹಾರಾಜ್ಗೋಸ್ಕರ ಡೆಡಿಕೇಟ್ ಮಾಡಿರೋದು. ಹಾಗೆ ಪಾದಯಾತ್ರೆಗೆ ಹೋಗುವ ಆಲ್ಮೋಸ್ಟ್ ಶ್ರೀಶೈಲ ಹತ್ರಕ್ಕೆ ಬಂದಾಗ ಸಾಕ್ಷಿ ಗಣಪತಿ ದಾಟಿದ್ಮೇಲೆ ನಿಮ್ಗೊಂದು ಲೆಫ್ಟ್ ಸೈಡ್ ಅಲ್ಲೇ ಒಂದು ಕಾಣುತ್ತೆ ಪಾದಯಾತ್ರೆಯ ದಾರಿ ಅಂತೇಳಿ, ಶಿವಾಜಿ ಮಹಾರಾಜ್ ಅವರು ನಡೆದಂತ ಪಾದಯಾತ್ರೆ ದಾರಿ ಅಂತ. ಅದು ಅದರ ಪ್ರಕಾರ ನಾವು ತಿಳ್ಕೋಬಹುದು, ಪೂರ್ವ ಕಾಲದಲ್ಲಿ ಶಿವಾಜಿ ಮಹಾರಾಜ್ ಕೂಡ ಈ ದಾರಿಯಲ್ಲೇ ಅವರು ಶ್ರೀಶೈಲಕ್ಕೆ ಬಂದಿದ್ದಾರೆ ಅಂತ ಒಂದು ನಂಬಿಕೆ. ಇವಾಗ ನಾವು ನೋಡ್ತಿರೋದು ಗಾಳಿ ಗೋಪುರ 1 ಅಂತೇಳಿ. ಇದು ಈರಣ್ಣನ ಬಾಗಲಿ ಎಕ್ಕಿ ಹೋಗ್ತಾ ಇರ್ಬೇಕಾದ್ರೆ ಮಿಡಿಲ್ ಅಲ್ಲಿ ಬರುವಂತ ಒಂದು ಗೋಪುರ. ಇಂತಹದ್ದು ಇನ್ನೊಂದು ಇದೆ, ಗಾಳಿ ಗೋಪುರ 1 ಮತ್ತು 2 ಇರ್ತವೆ. ಸೊ ಇದು ಮೊದಲನೇ ಗೋಪುರ. ನೋಡಿ ಸ್ನೇಹಿತರೆ, ಇಂತ ದಟ್ಟವಾದ ಕಾಡಲ್ಲಿ ಇಂತ ದೊಡ್ಡ ಗೋಪುರ ಕಟ್ಟಿಸಿದ್ದಾರೆ. ಅದ್ರ ಮೇಲೆ ಎಂತೆಂತ ಶಿಲೆಗಳು ಅವರು ಕೆತ್ತಿದ್ದಾರೆ ಎಂಬುದು ನಾವು ನೋಡ್ಬೋದು. ಇದ್ರ ಮೇಲೆ ಬಹಳ ಸುಂದರವಾಗಿದೆ. ಕಾಡಿನ ಮಧ್ಯದಲ್ಲಿ ಒಂದು ಗೋಪುರ, ಅದರ ಮೇಲೆ ಎಷ್ಟೋ ಶಿಲ್ಪಗಳು ಕೆತ್ತಿದ್ದಾವೆ. ಇದಕ್ಕೆ ಎಂತ ಹಿಸ್ಟ್ರಿ ಇದೆನೋ ಅದು ನಮ್ಗೆ ಗೊತ್ತಿಲ್ಲ ಆಗ್ಲಿ, ನೋಡಕ್ಕಂತೂ ಬಹಳ ಚಂದವಾಗಿದೆ. ಇಲ್ಲಿ ಸ್ವಲ್ಪ ಹೊತ್ತು ನಾವು ರೆಸ್ಟ್ ತಗೊಂಡು ಮತ್ತೆ ಸ್ವಲ್ಪ ನಮ್ ದಣಿವನ್ನು ಆರಿಸ್ಕೊಂಡು ಮತ್ತೆ ನಮ್ಮ ಪ್ರಯಾಣವನ್ನು ಮುಂದೆ ಸಾಗಿಸ್ತೀವಿ. ದಾರಿ ಎಲ್ಲ ಹಿಂಗೆ ಇರುತ್ತೆ ಸ್ನೇಹಿತರೆ. ಪೆದ್ದ ಚೆರುವು ಆಲ್ಮೋಸ್ಟ್ ಈ ಗಾಳಿ ಗೋಪುರ 2 ಆಮೇಲೆ ಇಳಿಯೋದು ಸ್ವಲ್ಪ ಮುಂದಕ್ಕೆ ಹೋಗೋವರೆಗೆ ಈ ಗುಡ್ಡ ಬೆಟ್ಟಗಳನ್ನು ಎಕ್ಕಿ ಇಳಿಯೋದೇ ಇರ್ತದೆ. ಆಮೇಲೆ ಬಹಳ ಕಿಲೋಮೀಟರ್ಸ್ಗಳು ಎಕ್ಕಿ ಇಳಿದ್ಮೇಲೆ ನಮಗೆ ಫ್ಲಾಟ್ ಸರ್ಫೇಸ್ ಎಂಬುದು ಸಿಗುತ್ತೆ. ಸೊ ಅಲ್ಲಿವರೆಗಂತೂ ಇಂತ ಗುಡ್ಡ ಬೆಟ್ಟಗಳನ್ನು ಎಕ್ಕಿ ಇಳಿಬೇಕಾಗುತ್ತೆ. ಇಲ್ಲೆಲ್ಲ ನೀವು ನೋಡಿದ್ರೆ ಬಹಳ ಭಕ್ತಾದಿಗಳು ತಾವು ನಂಬಿಕೆಯಿಂದ ಇಲ್ಲಿ ತೊಟ್ಟಲುಗಳು ತರ ಕಟ್ಟಿದ್ದಾರೆ. ತೊಟ್ಲುಗಳನ್ನು ಅಂದ್ರೆ ಮೇ ಬಿ ಮದುವೆ ಆದ್ಮೇಲೆ ಮಕ್ಕಳಾಗಬೇಕಂತ, ಸಂತಾನ ಭಾಗ್ಯ ಸಿಗ್ಬೇಕಂತೇಳಿ ಇಲ್ಲಿ ಬಹಳ ಭಕ್ತ ಜನರ ನಂಬಿಕೆಯಿಂದ ಇಲ್ಲಿ ಮರಗಳಿಗಾಗ್ಲಿ ಅಲ್ಲೆಲ್ಲ ತೊಟ್ಟಲುಗಳನ್ನು ಕಟ್ಟಿದ್ದಾರೆ. ನೀವು ನೋಡ್ಬೋದು. ಇಂಥದ್ದು ಬಹಳ ಕಾಡಲ್ಲಿ ಬಹಳ ಜಾಗಗಳಲ್ಲಿ ನಿಮ್ಗೆ ಇಂಥ ದೃಶ್ಯವನ್ನು ನೋಡ್ಬೋದಾಗುತ್ತೆ. नागेन्द्रहाराय त्रिलोचनाय भस्माकरागाय महेश्वराय नित्याय शुद्धाय दिगम्बराय तस्मै नकाराय नमः शिवाय। मन्दाकिनी सलील चन्दन चर्चिताय ನಂದೀಶ್ವರ ಪ್ರಮಥ. ಸ್ನೇಹಿತರೆ, ಇವಾಗ ನಾವು ದಾಟಿ ಬಂದಿದ್ದು ಗಾಳಿ ಗೋಪುರ 1, ಇದು ಗಾಳಿ ಗೋಪುರ 2. ಇದು ಬಹಳಷ್ಟುವರೆಗೆ ಬಿದ್ದೋಗಿದೆ ಆಲ್ಮೋಸ್ಟ್. ಆದ್ರೆ ಈ ಪೂರ್ವ ಕಾಲದಲ್ಲಿ ಇದು ಕೂಡ ಒಂದು ದೊಡ್ಡ ಗೋಪುರ ನಂಗಿತ್ತು. ಸೊ ಇವಾಗೆಲ್ಲ ಅದೆಲ್ಲ ಬಿದ್ದೋಗಿದೆ. ಇದೇ ಗಾಳಿ ಗೋಪುರ 2 ಅಂತೇಳಿ. ಇದು ದಾಟಿ ನಾವು ಮತ್ತೆ ಮುಂದಕ್ಕೆ ಹೋಗ್ಬೇಕಾಗುತ್ತೆ.
ನೋಡಿ, ನಾವಲ್ದೇನೆ ಬಹಳಷ್ಟು ಜನ ಈ ಪಾದಯಾತ್ರೆಯಲ್ಲಿ ನಮಗೆ ಸಿಕ್ಕಿದ್ದಾರೆ. ಅವ್ರ ಹತ್ರ ನಾವು ಮಾತಾಡಿದೀವಿ, ಅವ್ರ ಎಕ್ಸ್ಪೀರಿಯನ್ಸ್ ಏನಂತ ತಿಳ್ಕೊಂಡಿದೀವಿ. ಅವರು ತಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ನಮ್ಮ ಜೊತೆಗೆ ಶೇರ್ ಮಾಡಿದ್ದಾರೆ. शिकाराय नमः शिवाय वशिष्ठकुम्भोद्भव गौतमार्य मुनीन्द्रदेवार्चितशेखराय चन्द्रार्कवैश्वानरलोचनाय तस्मै वकाराय नमः शिवाय यक्षस्वरूपाय जटाधराय हीनाकहस्ताय सनातनाय दिव्याय देवाय दिगम्बराय तस्मै यकाराय नमः शिवाय ಬೆದ್ದಚರಲಿಂದ ನಾವು ಇಕ್ಕಿರಿದ್ದೀವಲ್ಲ, 2ನೇ ವರ್ಷದ ಶ್ರೀಶೈಲ ಪಾದಯಾತ್ರೆ ಕಾರ್ಯಕ್ರಮ. ನಾವು ಈ ವರ್ಷ ಬರಲಿಕ್ಕೆ ಸ್ಫೂರ್ತಿ ನಮ್ಮ ದೊಡ್ಡಪ್ಪನವರಾದ ಶ್ರೀ ಶಿವಯ್ಯ ಸ್ವಾಮಿಯವರು, ನಂದಲಮಠ ಶಿವಯ್ಯ ಸ್ವಾಮಿಯವರು. ಅವರನ್ನು ಸ್ಫೂರ್ತಿಯಾಗಿ ತಗೊಂಡು ಅವರೇ ನಡೀತಿರುವಾಗ ನಾವು ಯುವಕರಾಗಿ ನಾವು ಹಿಂದುಳಿಬಾರ್ದಂತೇಳಿ ನಮ್ಮ ಸನಾತನ ಧರ್ಮವನ್ನು ಕಾಪಾಡುವುದಕ್ಕೆ ನಾವು ಇದೊಂದು ಕಾರ್ಯಕ್ರಮವನ್ನು ಕೈ ಹಿಡಿದಿದ್ದೇವೆ. ಇದನ್ನು ನೀವು ಪ್ರೋತ್ಸಾಹಿಸಿ ಎಲ್ಲ ಹಿಂದೂ ಧರ್ಮದ ವ್ಯಕ್ತಿಗಳು ಪ್ರತಿ ವರ್ಷ ನೀವು ಈ ಥರ 2 ದಿನ ಬಿಡುವು ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂದು ನನ್ನ ವಿನಂತಿ. ಧನ್ಯವಾದಗಳು. ಇಂತಿ ನಿಮ್ಮ ప్రీతిಯ ನಂದೀಶ್ ಬಳ್ಳಾರಿ. నేను ఇక్కడ రాబట్టి 20 సంవత్సరాలు వచ్చింది. 2004 నుంచి స్టార్ట్ చేశాను. ఫస్ట్లో నేను స్టార్టింగ్ అప్పుడు కొంచెం భయపడినాను. మామూలుగా మాకు ఫస్ట్ రాత్రి బయలుదేరుతున్నాం, మేము వచ్చే వరకు పోతున్నాం. మాకు రాత్రి అక్కడి నుంచి బయలుదేరుతున్నాం. ఆడ బయలుదేరి మాకు మధ్యలో కూర్చొని 7 గంటల పోతుంది. 7 స్టార్ట్ అయితే మధ్యాహ్నం 1 గంట వచ్చేసాను. మాకు కొంచెం మా పెద్దవాళ్ళ సెంటర్ అందరూ అనుభవంతో ఉంటే కొంచెం బాగా ఎంజాయ్ చేసుకొని పోతుంది. సాయంకాలం ఏమైందంటే మాకు సౌకర్యం తగ్గింది. కొంచెం తగ్గినందుకు మనకి డబ్బులు కానించి రావడం కొంచెం మొదలుపెట్టాం. కానీ మాకు అనుభూతి అయితే మాకు ఫుల్ అనుభూతి ఉంది. ఎంత అనుభూతి అంటే పిల్లలు వస్తుంది మేము మాకు ఇంకా పిల్లలు వస్తే కొంచెం మాట్లాడకుండా చేసుకుంటూ పోతే మాకు బాగుంటుంది. మాకు అనుభూతి ఉంది. ఓం నమః శివాయ. ఓం నమః శివాయ. హర హర మహాదేవ. హర మహాదేవ. ఓం నమః శివాయ. ఓం నమః శివాయ. यक्षस्वरूपाय जटाधराय ನೋಡಿದ್ರಲ್ಲಿ ಸ್ನೇಹಿತರೆ, ಇದು ನಮ್ಮ ಪಾರ್ಟ್ 1 ವಿಡಿಯೋ. ನೆಕ್ಸ್ಟ್ ಪಾರ್ಟ್ 2 ಬರುತ್ತೆ, ವೇಟ್ ಫಾರ್ ಇಟ್. ಹರ ಹರ ಮಹಾದೇವ್. ಓಂ ನಮಃ ಶಿವಾಯ.